ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ. ಹೊಸ ವರ್ಷ ಬರ್ತಾ ಇದೆ, ಮನೆಯಲ್ಲೇ ಮಾಡ್ಕೊಳ್ಬೋದು ಕೇಕು. ಒಂದು ಸರಿ ಈ ಥರ ಮಾಡಿದ್ರೆ ನಾವು ಬೇಕ್ರಿಗೆ ಹೋಗ್ಬೇಕಾಗಿಲ್ಲ. ಮಕ್ಕಳಿಗೆಲ್ಲ ಕೇಳಿದಾಗೆಲ್ಲ ಮನೆಯಲ್ಲೇ ಮಾಡಿಕೊಡ್ಬೋದು. ಹೆಚ್ಚು ಏನು ಖರ್ಚು ಆಗೋಲ್ಲ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ನಾನಿಲ್ಲಿ 2 ಮೊಟ್ಟೆ ತೊಗೊಂಡಿದ್ದೀನಿ. ನೋಡಿ, ಈ ಕಪ್ಪಲ್ಲಿ ಸಕ್ಕರೆ ಪೌಡ್ರ್ ಮಾಡಿರೋದು, ವೆನಿಲಾ ಎಸೆನ್ಸು. ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೊಳ್ಬೇಕು. ಯಾವ ಥರ ಅಂದರೆ ಅದು ಚೆನ್ನಾಗಿ ನೊರೆ ಬರಬೇಕು, ಆ ಥರ ಮಾಡ್ಕೊಳ್ಬೇಕು. ಇದು ಎಷ್ಟು ಚೆನ್ನಾಗಿ ಮಾಡ್ತೀವೋ ಕೇಕ್ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಮಾಡೋಕ್ಕೆ ಕೈಯಲ್ಲಿ ಆಗಿಲ್ಲ ಅಂದರೂ ಅದರದ್ದು ಮಿಷಿನು ಇರುತ್ತೆ, ಇಲ್ಲಾಂದರೆ ಮಿಕ್ಸಿಗೂ ಹಾಕ್ಕೊಳ್ಬೋದು. ನೋಡಿ, ಚೆನ್ನಾಗಿ ಇದಾಗಿದೆ, ಮಿಕ್ಸ್ ಆಗಿದೆ. ಈಗ ನೋಡಿ, ಒಂದು ಜರಡಿ ಇಟ್ಕೊಂಡು ನಾನಿಲ್ಲಿ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಒಂದು ಕಾಲು ಕಪ್ಪಷ್ಟು ಮೈದಾ, ಸ್ವಲ್ಪ ಬೇಕಿಂಗ್ ಪೌಡ್ರು, ಬೇಕಿಂಗ್ ಸೋಡಾ ಸ್ವಲ್ಪ. ಈ ಥರ ಜರಡಿ ಮಾಡ್ಕೊಳ್ಬೇಕು, ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ. ನೋಡಿ, ಈ ಥರ ನೀಟಾಗಿ ಮಾಡಿಕೊಂಡ್ರೆ ಗಂಟೇನೂ ಆಗಲ್ಲ, ಚೆನ್ನಾಗಿ ಈಕ್ವಲ್ಲಾಗಿ ಇದಾಗುತ್ತೆ. ನೋಡಿ, ಎಣ್ಣೆ 1/4 ಕಪ್ಪಷ್ಟು ಹಾಕ್ತಾಯಿದ್ದೀನಿ, ತುಪ್ಪ 2 ಸ್ಪೂನು. ಈಗ ಇದನ್ನು ಗಂಟಿಲ್ದಂಗೆ ತುಂಬ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ನಾವು ಯಾವ ಥರ ಮಿಕ್ಸ್ ಮಾಡ್ತೀವೋ ಕೇಕ್ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಏನಾದರೂ ಸ್ವಲ್ಪ ಗಟ್ಟಿ ಅನಿಸ್ತು ಅಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರು ಸರೋಗುತ್ತೆ. ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ನಾವೇನು ಸಕ್ಕರೆ 1 ಕಪ್ ತೊಗೊಂಡಿರ್ತೀವಿ, ಅದರಲ್ಲಿ 1.5 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ ನಾನು. ಸ್ವೀಟ್ ಕರೆಕ್ಟಾಗಿರುತ್ತೆ. ಇನ್ನೂ ಸ್ವಲ್ಪ ಸಿಹಿ ಬೇಕು ಅನ್ನೋರು ಸ್ವಲ್ಪ ಸಕ್ಕರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ನಮಗೆ ಇದು ಸ್ವೀಟ್ ಕರೆಕ್ಟಾಗಿದೆ. ನೋಡಿ, ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೊಳ್ಬೇಕು. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಈಗ ಇದನ್ನು 20 ನಿಮಿಷ ನೆನೆಯೋಕ್ಕೆ ಬಿಡಬೇಕು, ಒಂದು ತಟ್ಟೆ ಮುಚ್ಚಿ. ಈಗ ನೋಡಿ, ಕೇಕ್ದು ಮೋಲ್ಡ್ಗೆ ಬಟರ್ ಪೇಪರ್ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಎಲ್ಲ ಅಪ್ಲೈ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬಟರ್ ಪೇಪರ್ ಇಲ್ಲ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೈದಾ ಹಿಟ್ಟು ಸ್ವಲ್ಪ ಎಲ್ಲ ಅಪ್ಲೈ ಮಾಡಿದ್ರೆ ಸರೋಗುತ್ತೆ. ನೋಡಿ, ಈಗ ನೆಂದಿರಂತ ನೋಡಿ ಈ ಥರ ಇರಬೇಕು. ನಾವು ದೋಸೆ ಹಿಟ್ಟಿರುತ್ತಲ್ಲ ಅದಕ್ಕೆ ಸ್ವಲ್ಪ ನೋಡಿ ಈ ಥರ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಅರ್ಧ ಹಾಕಿದ್ರೆ ಸಾಕಾಗುತ್ತೆ, ತುಂಬ ಚೆನ್ನಾಗಿ ಉಬ್ಬುತ್ತೆ. ಸ್ವಲ್ಪ ಈ ಥರ ನೋಡಿ, ಈ ಥರ ಸ್ಪ್ರೆಡ್ ಮಾಡಬೇಕು. ಸ್ವಲ್ಪ ಬಬಲ್ ಥರ ಇರುತ್ತೆ, ಅವಾಗ ಕೇಕು ಸರಿಯಾಗಿ ಆಗಲ್ಲ. ಈ ಥರ ಇದು ಮಾಡಿದ್ರೆ ಅದವಾಗಿ ಈಕ್ವಲ್ಲಾಗಿ ಒಂದೇ ಸಮಕ್ಕೆ ಆಗುತ್ತೆ. ನೋಡಿ, ಈಗ ನಾನು ಓವನಲ್ಲಿ ಇಡ್ತಾಯಿದ್ದೀನಿ. 170 ಡಿಗ್ರಿನಲ್ಲಿ 45 ಮಿನಿಟ್ಸ್ಗೆ ನೋಡಿ ಆಗಿದೆ. ಓವನ್ ಇಲ್ದನೂ ಹಾಗೆ ಮಾಡ್ಕೊಳ್ಬೋದು. ಕುಕ್ಕರಲ್ಲಿ ಒಂದು ತವ ಇಟ್ಬಿಟ್ಟು ತವಾದ ಮೇಲೆ ಕುಕ್ಕರ್ ಇಟ್ಬಿಟ್ಟು ಇಟ್ಟರೆ ಲೋ ಫ್ಲೇಮಲ್ಲಿ ಆರಾಮ್ಸೆ ಆಗುತ್ತೆ. ನೋಡಿ, ತುಂಬ ಚೆನ್ನಾಗಾಗಿದೆ, ಟೇಸ್ಟು ಅಷ್ಟೇ. ನೋಡಿ, ತುಂಬ ಚೆನ್ನಾಗಾಗಿದೆ. ನ್ಯೂ ಇಯರ್ ಬರ್ತಾ ಇದೆ, ನಾವೇನು ಹೊರ್ಗಡೆ ಹೋಗಿ ತರಬೇಕಾಗಿಲ್ಲ, ಮನೆಯಲ್ಲೇ ಆರಾಮ್ಸೆ ಮಾಡ್ಕೊಳ್ಬೋದು. ಮಕ್ಕಳಿಗೆಲ್ಲ ಸ್ಕೂಲಿಂದ ಬಂದಾಗ ಅಷ್ಟೇ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ನಾನು ತುಂಬ ಏನು ಬೇಕಿಂಗ್ ಸೋಡಾ ಹಾಕಲಿಲ್ಲ, ಹೆಲ್ತ್ ಇದನ್ನು ನೋಡಿಕೊಂಡು. ಅದು ಹಾಕಿದ್ರೆ ತುಂಬ ಚೆನ್ನಾಗಿ ಮೇಲೆ ಉಬ್ಬಿಡುತ್ತೆ. ಇಷ್ಟಿದ್ರೆ ಸಾಕಾಗುತ್ತೆ. ನೋಡಿ, ಸಾಫ್ಟಾಗೆ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ನೋಡಿ ಕಟ್ ಮಾಡಿದ್ರೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.